ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಕೆಸುವಿನ ದಂಟಿನಿಂದ ಮಾಡಿದ ಗೊಜ್ಜನ್ನು ತಿಂದಿರಬಹುದು, ಚಟ್ನಿಯನ್ನು ಮಾಡಿರ್ಬೋದು ನೀವು. ಆದರೆ ಈ ಥರ ಡಿಫ್ರೆಂಟಾಗಿ ಒಮ್ಮೆ ಪಲ್ಯವನ್ನು ಮಾಡಿ ನೋಡಿ, ಅಷ್ಟೇ ಅದ್ಭುತವಾಗಿ ರುಚಿಯನ್ನು ಹೊಂದಿರುತ್ತೆ. ಮತ್ತು ಇದನ್ನು ಊಟದ ಜೊತೆಗಾದರೂ ನೀವು ಕಾಂಬಿನೇಷನ್ ಆಗಿ ಉಪಯೋಗಿಸ್ಬೋದು, ಅಥವಾ ಚಪಾತಿ, ರೊಟ್ಟಿ ಇವೆಲ್ಲದರ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್. ಬನ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾವು ಕರಿ ಕೆಸುವು ಅಂತ ನಾವು ಕರಿತೀವಿ, ಅಂದರೆ ಕಪ್ಪು ಕೆಸುವು ಇರುತ್ತೆ, ಅದನ್ನೇ ತಗೊಳ್ಬೇಕಾಗತ್ತೆ. ತುರಿಕೆ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಬಿಳಿ ಕೆಸುವು ಆದರೂ ಓಕೆ, ಬಟ್ ಅದು ತುಂಬ ಬೆಳೆದಿರಬಾರ್ದು. ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ತುರಿಕೆ ಜಾಸ್ತಿ ಇತ್ತು ಅಂತಂದರೆ ಹುಣಸೆ ಹಣ್ಣನ್ನು ಕೂಡ ಜಾಸ್ತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಈಗ ನಾನಿಲ್ಲಿ ಕಪ್ಪು ಕೆಸುವಿನ ದಂಟನ್ನೇ ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನೂ ತುರಿಕೆ ಅಂಶ ಇರೋದಿಲ್ಲ. ಹುಣಸೆ ಹಣ್ಣನ್ನು ಕಡಿಮೆ ಹಾಕಿದರೆ ನಡೆಯುತ್ತೆ. ಈಗಾಗಲೇ ಒಂದು 10ರಿಂದ 15 ಆಗುವಷ್ಟು ದಂಟು ಎಷ್ಟು ಸಿಕ್ಕಿದೆಯೋ ಅಷ್ಟನ್ನು ನಾನು ತೊಗೊಂಬಂದು, ಈಗಾದರೆ ಹೊರಗಿನ ಸಿಪ್ಪೆ ಏನಿದೆ ನೋಡಿ ಅದನ್ನು ನೀಟಾಗಿ ತೆಕ್ಕೊಳ್ಬೇಕು. ತೆಗಿಯೋದಕ್ಕೆ ಬರುತ್ತೆ ನಿಮಗೆ, ಹೆಸ್ತಾ ಹೋದ ಹಾಗೇ ಅದು ತೆಗಿಬೋದು, ಅಥವಾ ನೀವು ಹೀಗೆ ತೆಗಿತಿದ್ರೆ ಹಾಗೆ ಕೂಡ ತೆಗಿಬೋದು. ಹೇಗಾಗುತ್ತೆ ಹಾಗೆ ಮಾಡ್ಕೊಳ್ಬೋದು. ನೀಟಾಗಿ ತೆಕ್ಕೊಂಡಾದ ನಂತರ ಸಣ್ಣದಾಗಿ ಹೆಚ್ಕೊಳ್ಬೇಕು. ತುಂಬ ಸಣ್ಣದಾಗಿಯೂ ಅಲ್ಲ, 1 ಇಂಚು ಉದ್ದಕ್ಕೆ ಅಷ್ಟನ್ನಾಗಿ ನಾವು ಹೆಚ್ಕೊಳ್ಬೇಕು. ನಾನೀಗ ತೋರಿಸ್ತೀನಿ ಹೇಗೆ ಅಂತ. ಈಗಾಗಲೇ ಅದರ ಹೊರಗಿನ ಎಲ್ಲದರಿಂದ ನೀಟಾಗಿ ತೆಕ್ಕೊಂಡಿದ್ದೀನಿ. ಇನ್ನು ಹೆಚ್ಚುವಂಥ ರೀತಿಯನ್ನು ನೋಡೋಣ ಹೇಗೆ ಅಂತ. ನೋಡಿ, ಇಷ್ಟು 1 ಇಂಚು ಉದ್ದಕ್ಕಾಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಒಂದು ವೇಳೆ ನಿಮಗೆ ಆಗ ನಾರು ತೆಗೆಯೋದಕ್ಕೆ ಬಂದಿಲ್ಲ, ಅಥವಾ ಅದರ ಹೊರಗಿನ ಸಿಪ್ಪೆಯನ್ನು ತೆಗೆಯೋದಕ್ಕೆ ಬಂದಿಲ್ಲ ಅಂತಂದರೆ ಈ ಥರ ಹೆಚ್ಕೊಂಡು ಹೋಗಬೇಕಾದ್ರೇ ಅದು ಸುಲಭವಾಗಿ ಬರುತ್ತೆ, ನಿಮಗೆ ಕಷ್ಟ ಏನೂ ಆಗೋದಿಲ್ಲ. ಈಗಾಗಲೇ ಎಲ್ಲ ಕೆಸುವಿನ ದಂಟನ್ನು ಸಹ ಅದೇ ರೀತಿಯಾಗಿ ಹೆಚ್ಕೊಳ್ಳೋಣ. ನೋಡಿ, ಇಷ್ಟು ಉದ್ದಕ್ಕಾಗಿ ಎಲ್ಲವನ್ನು ಸಹ ಹೆಚ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇನ್ನೀಗ ಇದನ್ನು ಸೈಡಲ್ಲಿ ಇಟ್ಟು ಹುಣಸೆ ಹಣ್ಣನ್ನು ನಾವು ನೆನೆ ಹಾಕ್ಕೊಳ್ಳೋಣ. ಫಸ್ಟಿಗೆ ನಾನಿಲ್ಲಿ ತುರಿಕೆ ಕಡಿಮೆ ಇರೋದ್ರಿಂದ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಅಷ್ಟೇ. ನೀವೇನಾದರೂ ಬಿಳಿ ಕೆಸುವಿನ ದಂಟಿದ್ದು ಪಲ್ಯವನ್ನು ಮಾಡ್ತೀರಿ ಅಂತಾದರೆ ಹುಣಸೆ ಹಣ್ಣನ್ನು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಅದಕ್ಕೆ ಪ್ರಮಾಣಕ್ಕೆ ಸರಿಯಾಗಿ ನಾವು ಬೆಲ್ಲ ಮತ್ತು ಉಪ್ಪನ್ನೆಲ್ಲ ಹಾಕ್ಕೊಂಡು ಬರೋದು. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಾದ ನಂತರ 1 ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ಬೇಕು. ನಂತರ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕಿ ಆದ ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿನ ಒಂದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವು ಒಂದು ಸ್ವಲ್ಪ ಬಾಡಬೇಕು ಮತ್ತು ಒಂದು ಸ್ವಲ್ಪ ಸಾಸಿವೆ ಎಲ್ಲ ಸಿಡಿಬೇಕು. ಅಷ್ಟಾದ ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಮತ್ತೆ ನಾವು ಹಾಕ್ಕೊಳ್ಬೇಕು. ಉರಿಯನ್ನು ಆದಷ್ಟು ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಳಿ. ಇದು ತುಂಬ ಬೇಗನೆ ನಿಮಗೆ ಪಲ್ಯ ರೆಡಿ ಆಗೋಗುತ್ತೆ. ಈಗಾಗಲೇ ಕರಿಬೇವು ಸೊಪ್ಪನ್ನು 1-2 ಕಡ್ಡಿ ಆಗುವಷ್ಟನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಈ ಕೆಸುವಿನ ದಂಟೇನಿದೆ ನೋಡಿ ಅದನ್ನು ಈಗ ಹಾಕ್ಕೊಂಡು ಬರಬೇಕು. ಈ ಕೆಸುವಿನ ದಂಟಿನ ನಾವು ಪಲ್ಯ ಮತ್ತು ಗೊಜ್ಜು ಇವನ್ನೆಲ್ಲವನ್ನು ಮಾಡಿದರೆ 1ರಿಂದ 2 ದಿವಸ ಅಂತಲೂ ಅಲ್ಲ, ಹಾಗೆಯೇ ಉಳಿಯುತ್ತೆ. ಒಂದು 3-4 ದಿವಸ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ನೀವು ಚಪಾತಿ, ರೊಟ್ಟಿ ಇವೆಲ್ಲದರ ಜೊತೆಗೆ ಕೂಡ ತಿನ್ಬೋದು. ಈಗಾಗಲೇ ಹುಣಸೆ ಹಣ್ಣಿನ ರಸವನ್ನು ನೆನೆಸಿಟ್ಟಿರೋದನ್ನು ಹಾಕಿದ್ದೀನಿ. ನಂತರ ಇದಕ್ಕೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಇಲ್ಲಿ ಸಿಪ್ಪೆ ಎಲ್ಲ ಸುಲಿದು ಹಾಕಿದ್ದೀನಿ. ನಂತರ ಇದಕ್ಕೆ ಅಚ್ಕಾರದ ಪುಡಿಯನ್ನು ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಬೆಲ್ಲವನ್ನು ಸ್ವಲ್ಪ ಮುಂದಾಗಿ ಹಾಕ್ಕೊಳ್ಬೇಕಾಗತ್ತೆ, ಯಾಕಂದರೆ ನಾವು ಹುಣಸೆ ಹಣ್ಣನ್ನು ಕೂಡ ಹಾಕಿರೋದ್ರಿಂದ ಇದಕ್ಕೆ ಬೆಲ್ಲ ಜಾಸ್ತಿಯಾಗಿ ಹಿಡಿಸುತ್ತೆ. ನಾವು ಇಷ್ಟನ್ನೇ ಹಾಕ್ಕೊಳ್ತೀವಿ, ಜಾಸ್ತಿಯಾಗಿ ಹಾಕ್ಕೊಳ್ತೀವಿ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಕೂಡ ಹಾಕ್ಕೊಳ್ಬೋದು, ಅಥವಾ ಹೀಗೆ ಬೇಯುವಾಗ ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ. ಈಗಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನೀರಿನ ಅಂಶವನ್ನು ನಾವು ಆ್ಯಡ್ ಮಾಡೋದಕ್ಕೆ ಹೋಗಬಾರ್ದು. ನಾವಾಗಲೇ ಹುಡಿ ಉಪ್ಪನ್ನು ಕೂಡ ಹಾಕಿರೋದ್ರಿಂದ ಮಿಕ್ಸ್ ಮಾಡಿದಾಗ ಅದರಲ್ಲೇ ನೀರು ಏಳುತ್ತೆ. ನಿಮಗೆ ನೋಡಿ ಈಗ ಗೊತ್ತಾಗುತ್ತದು, ನೀರೆಲ್ಲ ಬಿಟ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ನೀರಿನ ಅಂಶ ಬಿಟ್ಟಿದೆಯಲ್ಲ. ಈಗ ಅದರಲ್ಲೇ ಹೀಗೆ ಮೊಗಸ್ತಾನೆ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಅದು. ಇನ್ನು ಆದಷ್ಟು ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ಮೀಡಿಯಮ್ ಉರಿಗೆ ಮಾಡೋದಕ್ಕೆ ಅಂತ ಹೋಗಬೇಡಿ, ಬೇಗನೆ ಇದು ತಳ ಸೀದು ಹೋಗುತ್ತೆ. ನಾವು ನೀರೆಲ್ಲ ಹಾಕಿಲ್ಲದೆ ಇರೋದ್ರಿಂದ ಹೀಗೇ ಮಾಡ್ಕೊಳ್ಬೇಕು. 1-3 ನಿಮಿಷದಿಂದ ಒಳಗಡೆ ಇದು ಚೆನ್ನಾಗಿ ಬೆಂದು ಸಿಗುತ್ತೆ, ನಿಮಗೆ ಬೇಗನೆ ರೆಡಿ ಆಗೋಗುತ್ತೆ. ಈಗಾಗಲೇ ನೋಡಿ ಪಲ್ಯ ರೆಡಿಯಾಗಿದೆ. 2ನೇ ಬಾರಿಗೆ ನಾನು ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಆದಷ್ಟು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಿ, ತುಂಬ ಚೆನ್ನಾಗಿ ಬೇಯುತ್ತೆ ಇದು. ನೋಡಿದ್ರಲ್ವಾ ಕೆಸುವಿನ ದಂಟಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗ್ತೀನಿ. ನಮಸ್ಕಾರ.